ಮೀಟಿಂಗ್ ಬಗ್ಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಮಾತನಾಡಿದ್ದಾರೆ. ನನಗೆ ಮಧ್ಯಾಹ್ನ 3 ಗಂಟೆಗೆ ಅವಕಾಶವನ್ನ ಕೊಟ್ಟಿದ್ರು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮೀಟಿಂಗ್ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ. ನನಗೆ ಮಧ್ಯಾಹ್ನ 3ಕ್ಕೆ ಅವಕಾಶವನ್ನ ಕೊಟ್ಟಿದ್ರು, 40 ನಿಮಿಷ ಅವರ ಜೊತೆ ಮಾತನಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಸಭೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಕೇಳಿದ್ರು, ಗ್ಯಾರಂಟಿ ಯಶಸ್ವಿ ಇಂಪ್ಲಿಮೆಂಟ್ ಆಗಿದೆ ಅಂತ ನಾನು ಉತ್ತರಿಸಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಸುರ್ಜೇವಾಲಾ ಮೀಟಿಂಗ್ ಬಗ್ಗೆ ಪ್ರದೀಪ್ ಈಶ್ವರ್ ಮಾತನಾಡಿದರು. ಬಿಜೆಪಿಯವರು 25 ಮಾನನಷ್ಟ ಕೇಸನ್ನ ಹಾಕಿದ್ದಾರೆ, ಅದಕ್ಕೆ ಹೆದರ್ಕೊಳ್ಬೇಡಿ ಅಂತ ಧೈರ್ಯ ತುಂಬಿದ್ದಾರೆ. ಸುರ್ಜೇವಾಲಾ ಸಭೆ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಮಾತುಗಳನ್ನು ಆಡಿರೋದು. ನಿನ್ನೆ ಕೆಲವೊಂದಷ್ಟು ಡ್ಯಾಮೇಜ್ ಕಂಟ್ರೋಲ್ನ ಕುರಿತಾಗಿ ಅಥವಾ ಪಕ್ಷಕ್ಕೆ ಮುಜುಗರ ಆಗುವಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಮೊದಲ ಸುತ್ತಿನ ಮೀಟಿಂಗ್ ಅನ್ನ ಮಾಡಿದ್ರು. ಈ ಮೀಟಿಂಗ್ನಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೂಡ ಭಾಗಿಯಾಗಿದ್ರು. ಅಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದೇನೆ. ಮಧ್ಯಾಹ್ನ 3 ಗಂಟೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು, 40 ನಿಮಿಷ ಅವ್ರ ಜೊತೆ ನಾನು ಮಾತನಾಡಿದ್ದೀನಿ. ಮುಖ್ಯವಾಗಿ ಗ್ಯಾರಂಟಿಗಳ ಬಗ್ಗೆ ಕೇಳಿದ್ರಂತೆ. ಗ್ಯಾರಂಟಿ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಅಂತ ಪ್ರದೀಪ್ ಈಶ್ವರ್ ಅವರು ಮಾತನಾಡಿದ್ದಾರೆ. ಅದರ ಜೊತೆಗೆ ಬಿಜೆಪಿಯವರು 25 ಮಾನನಷ್ಟ ಕೇಸ್ ಹಾಕಿದ್ದಾರೆ, ಅದಕ್ಕೆಲ್ಲ ಎದುರ್ಕೊಳ್ಬೇಡಿ ಅಂತ ಧೈರ್ಯ ತುಂಬಿದ್ದಾರೆ ಅಂತ ಸುರ್ಜೇವಾಲಾ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ. ರಣದೀಪ್ ಸುರ್ಜೇವಾಲಾ ಸರ್ ಅವರು ಇವತ್ತು ನನಗೆ 3 ರಿಂದ 4 ಗಂಟೆ ಮತ್ತೆ ಒಂದು 20 ನಿಮಿಷ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಸರಿಸುಮಾರು 45 ನಿಮಿಷ ಮಾತಾಡೋ ಅವಕಾಶ ಸಿಕ್ಕಿತು. ಸೊ ಕಳೆದ 2 ವರ್ಷದಲ್ಲಿ ಕ್ಷೇತ್ರದಲ್ಲಿ ಆಗಿರೋ ಅಭಿವೃದ್ಧಿ, ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಒಂದು ಕ್ವಶನ್ ಇಯರ್ಸ್ ಇತ್ತು. ನಾನು ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ತುಂಬಾ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿದೆ, ಮತ್ತೆ ನಮ್ಗೆ ಏನು ಅನುದಾನ ಬರಬೇಕಾಗಿತ್ತು ಅದು ಕರೆಕ್ಟ್ ಆಗಿ ಬಂದಿದೆ. ಆ ರಿಪೋರ್ಟ್ಸ್ ಜೊತೆ ನಮ್ಮ ಕಾರ್ಯಕ್ರಮಗಳು ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ ಹೇಗೆ ಅಂತ ಮೊದಲ ನಮ್ಮೂರಿಗೆ ನಮ್ಮ ಶಾಸಕ ಅಂತ 158 ವಿಲೇಜ್ ಕವರ್ ಮಾಡಿದೀವಿ. ಅಂದ್ರೆ ಎಂಟೈರ್ ಬ್ಯೂರೋಕ್ರೆಸಿನ ಹಳ್ಳಿಗೆ ಕರ್ಕೊಂಡೋಗಿ ನೆಲದ ಮೇಲೆ ಚಾಪೆ ಮೇಲೆ ಕೂರಿಸಿ ಜನರ ಕಷ್ಟ ಕೇಳಿದ್ರು. ಬೆಳಗ್ಗೆ ಒಂದು 6:30 11:30 12 ಗಂಟೆವರೆಗೂ ಈ ತರ 188 ವಿಲೇಜಸ್ ಮುಗಿಸಿದೀನಿ ನಮ್ಮೂರಿಗೆ ನಮ್ಮ ಶಾಸಕ. ಅದನ್ನು ಸುರ್ಜೇವಾಲಾ ಸರ್ ಹೇಳಿದೆ, ಅಪ್ರಿಶಿಯೇಟ್ ಮಾಡೋದು. ನಂತರ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಪ್ರತಿ ಮನೆಗೆ ಹೋಗಿ ಕಷ್ಟ ಕೇಳೋದು. ಇದು ಟೌನ್ ಅಲ್ಲಿ 14 ವಾರ್ಡ್ ಮುಗಿಸಿದೀನಿ, ಅದಕ್ಕೂ ಅಪ್ರಿಶಿಯೇಟ್ ಮಾಡೋದು. ಮತ್ತೆ ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ಸರ್ ಇದನ್ನ ಸಾಧ್ಯ ಆದ್ರೆ ಇದನ್ನ ಸ್ಟೇಟ್ ಲೆವೆಲ್ ಇಂಪ್ಲಿಮೆಂಟ್ ಮಾಡಬಹುದಾ ಅನ್ನೋದು ಒಂದು ಮಾತು ಬಂತು. ಅಂದ್ರೆ ಪ್ರತಿ ಮನೆಗೂ QR ಕೋಡ್ ಕೊಟ್ಟು ಅವ್ರೊಂದು ಸಮಸ್ಯೆನ ಹಾಕಿದ್ರೆ ಅದನ್ನ ಆನ್ಲೈನ್ ಅಲ್ಲಿ ರೆಸ್ಪಾಂಡ್ ಮಾಡೋದು. ನನ್ನ ಕ್ಷೇತ್ರದಲ್ಲಿ 5,000ಕ್ಕೂ ಹೆಚ್ಚು ಅರ್ಜಿಗಳು ವಿಲೇವಾರಿ ಮಾಡಿದ್ದೀನಿ. ಆ ಡೀಟೇಲ್ಸ್ ನ ಸರ್ಗೂ ಕೊಟ್ಟೆ. ಮತ್ತೆ ಇನ್ನು ನನ್ನ ವೈಯಕ್ತಿಕ ಇನಿಷಿಯೇಟಿವ್ ಅಮ್ಮ ಆಂಬುಲೆನ್ಸ್ ಅಂತ 10 ಆಂಬುಲೆನ್ಸ್. ಇದ್ರ ವಿಶೇಷತೆ ಏನಂದ್ರೆ 24x7 ಕೆಲಸ ಮಾಡುತ್ತೆ. 12 ನಿಮಿಷದೊಳಗಡೆ ಆಂಬುಲೆನ್ಸ್ ನ ಮನೆ ಮುಂದೆ ನಿಲ್ಲಿಸ್ತೀವಿ. ಇದು ಟೋಟಲ್ ನನ್ನ ಪರ್ಸನಲ್ ಎಕ್ಸ್ಪೆಂಡಿಚರ್ ಇದು ಆಗಿದೆ. ಇದು ಮುಂದಿನ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ನಿರ್ವಹಿಸಬಹುದು ಅಂತ. ಮತ್ತೆ ಕೊನೆಯದಾಗಿ ಬಂದ್ರೆ ಇನ್ನು ನನ್ನ ಇನಿಷಿಯೇಟಿವ್ಸ್ ಎಲ್ಲ ಹೇಳಿದ ನಂತರ ಮತ್ತೆ ಆರ್ಗನೈಸೇಷನ್ ವಿಚಾರ ಮಾತಾಡಿದ್ರೆ ಹೇಗೆಲ್ಲ ನಾವು ಸಂಘಟನೆ ಮಾಡ್ಬೋದು, 28 ಅಲ್ಲಿ ಪವರ್ಗೆ ಹೇಗೆ ಬರ್ಬೋದು, 28 ಅಲ್ಲಿ ಮತ್ತೆ ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ಬೇಕು, ಇವೆಲ್ಲ ಕೆಲವು ಇನ್ಪುಟ್ಸ್ ಕೊಟ್ಟು ಬಹಳ ನಾನು 20 ನಿಮಿಷ ಅನ್ಕೊಂಡಿದ್ದೆ, 45 ನಿಮಿಷದವರೆಗೂ ನನಗೆ ಅವಕಾಶ ಸಿಕ್ತು. ನನ್ನ ಮತ್ತಷ್ಟು ಬಿಜೆಪಿಯನ್ನ ಅದೇ ಗಟ್ಟಿತನದಿಂದ ಯಾವುದೇ ಹಂಚಿಕೆ ಇಲ್ಲದೆ ಇನ್ನ ಕೆಲವು ವಿಚಾರಗಳು ಎಲ್ಲ ಚರ್ಚೆ ಮಾಡಲಾಯ್ತು, ಅದೆಲ್ಲ ಹೇಳಿದ್ರು. ಸೊ ಮತ್ತಷ್ಟು ಸ್ಫೂರ್ತಿ ತುಂಬಿದ್ರು, ಮತ್ತಷ್ಟು ಎಫೆಕ್ಟಿವ್ ಆಗಿ ಗಟ್ಟಿಯಾಗಿ ಪಾರ್ಟಿ ಪರವಾಗಿ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಹಿಂಜರಿಕೆ ಬೇಡ ಅಂತ ಒಂದು ಧೈರ್ಯ ಹೇಳಿದ್ರು. ಯಾಕಂದ್ರೆ ಬಿಜೆಪಿ ಅವರು ಕೆಲವರು ಬಹಳ ನನ್ನ ಪ್ರೀತಿ ತೋರಿಸಿ ಒಂದು 7-8 ಡಿಫಾರ್ಮೇಶನ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅದು 70 ಆದ್ರೂ ಎದುರಬಾರ್ದು ಅಂತ. ಇದು ನಿಮ್ಮ ಜಿಲ್ಲೆಯಲ್ಲಿ ಏನಾದ್ರೂ ಅಸಮಾಧಾನ ಇಲ್ಲ? ನಮ್ಮ ಜಿಲ್ಲೆಯಲ್ಲಿ ಈಗ ಸುಬ್ಬರೆಡ್ಡಿ ಸಾಹೇಬರು ಬಂದಿದ್ರು, ಅದಕ್ಕಿಂತ ಮುಂಚೆ ಪುಟ್ಟಸ್ವಾಮೇಗೌಡ ಸರ್ ಬಂದಿದ್ರು. ನಾವು ಈಗ ನಮ್ಮ